ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನದಲ್ಲಿ GK ಸಂಬಂಧಪಟ್ಟಿರುವ ಹಾಗೆ 10 ಕ್ವಶನ್ಸ್ಗಳನ್ನು ನಾವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ರಿಲೇಟೆಡ್ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೊರಾರ್ಜಿ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥದ್ದು. ಸೊ ಲೆಟಸ್ ಬಿಗಿನ್ ಅವರ್ ಕ್ಲಾಸ್. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್. ಸೊ ಪ್ರಶ್ನೆ ಕಂಟಿನ್ಯೂ ಆಗ್ತಾ ಇದೆ. 81ನೇ ಪ್ರಶ್ನೆ ಏನಿದೆ, ರನ್ ಔಟ್ ಈ ಪದವನ್ನು ಬಳಸುವ ಆಟದ ಹೆಸರು. ಅಂದರೆ ಯಾವ ಆಟದಲ್ಲಿ ರನ್ ಔಟ್ ಅಂತೇಳಿ ಪದವನ್ನು ಬಳಸ್ತಾರೆ? ಸೊ ಆಪ್ಷನ್ಸ್ ನೋಡ್ತಾ ಹೋದರೆ ಕಬಡ್ಡಿಯಲ್ಲಿ ಬಳಸ್ತಾರಾ, ಖೋ ಖೋದಲ್ಲಿ ಬಳಸ್ತಾರಾ, ವಾಲಿಬಾಲಲ್ಲಿ ಬಳಸ್ತಾರಾ ಅಥವಾ ಕ್ರಿಕೆಟಲ್ಲಿ ಬಳಸ್ತಾರಾ? ಸೊ ಸರಿಯಾದ ಉತ್ತರ ರನ್ ಔಟ್ ಎಂಬ ಪದವು ಕ್ರಿಕೆಟಲ್ಲಿ ಬಳಕೆ ಆಗುತ್ತೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, 82ನೇ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಷ್ಟ್ರಧ್ವಜ ಯಾವ ಬಣ್ಣಗಳು ಅಂತ ಗೊತ್ತಿದೆ? ಕೇಸರಿ, ಬಿಳಿ, ಹಸಿರು, ಸೆಫ್ರಾನ್, ವೈಟ್, ಗ್ರೀನ್. ಸೊ ಸರಿಯಾದ ಉತ್ತರ ಸಿ ಆಗಿದೆ. ಸೊ 83ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಒಳಾಂಗಣ ಕ್ರೀಡೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಒಳಾಂಗಣ ಕ್ರೀಡೆ ಅಂದರೆ ಒಳಗಿನ ಒಂದು ಪ್ರದೇಶದಲ್ಲಿ ನಾವು ಯಾವುದೇ ಮೈದಾನ ಇರದೆ ಆಡುವಂತಹ ಒಂದು ಕ್ರೀಡೆ. ಫುಟ್ಬಾಲನ್ನು ನಾವು ಒಳಗೆ ಕುತ್ಕೊಂಡು ಆಡೋಕ್ಕಾಗುತ್ತಾ? ಇಲ್ಲ. ಚೆಸ್ಸನ್ನು ಚೆಸ್ ನಾವು ಒಂದು ಕೋಣೆಯಲ್ಲಿ ಅಥವಾ ಯಾವುದೋ ಒಂದು ಒಳಗಿನ ಪ್ರದೇಶದಲ್ಲಿ ನಾವು ಆಡಬಹುದು. ಕ್ರಿಕೆಟ್ಗೆ ಮೈದಾನ ಬೇಕು, ಹಾಗೆಯೂ ಕೂಡ ಮೈದಾನ ಬೇಕು. ಸೊ ಸರಿಯಾದ ಉತ್ತರ ಚೆಸ್ ಆಗಿದೆ. ಸೊ ನೆಕ್ಸ್ಟ್ 84ನೇ ಪ್ರಶ್ನೆ, ಭಾರತ ದೆಹಲಿ. ಸೊ ಇವೆರಡು ಏನು ಸಂಬಂಧದವು ಇವಕ್ಕೆ, ಭಾರತ ಮತ್ತು ದೆಹಲಿಗೆ? ಭಾರತ ನಮ್ಮ ದೇಶ ಆದರೆ ನಮ್ಮ ದೇಶದ ಒಂದು ರಾಜಧಾನಿ ಕ್ಯಾಪಿಟಲ್ ದೆಹಲಿ ಆಗಿದೆ. ಹಾಗಾದರೆ ಕರ್ನಾಟಕ ರಾಜ್ಯ ಆದರೆ ನಮ್ಮ ರಾಜ್ಯದ್ದು ರಾಜಧಾನಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದ ರಾಜಧಾನಿ ಬೆಳಗಾವಿ ಆಗುತ್ತಾ, ಕಲಬುರಗಿ ಆಗುತ್ತಾ, ಮೈಸೂರು ಆಗುತ್ತಾ, ಬೆಂಗಳೂರು ಆಗುತ್ತಾ? ಇವು ನಮ್ಮ ಕರ್ನಾಟಕದ 4 ಆಡಳಿತ ವಿಭಾಗಗಳು. ಆದರೆ ಕರ್ನಾಟಕದ ರಾಜಧಾನಿ ಯಾವುದಾಗುತ್ತಂದರೆ ಬೆಂಗಳೂರು ಆಗುತ್ತೆ. ಸೊ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 85ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ? ಸೊ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 10 ಅಂತ ಕೊಟ್ಟಿದ್ದಾರೆ. ಸೊ ಇದು ಆಯ್ಕೆ ತಪ್ಪಾಗಿದೆ. ಯಾಕೆ ಅಂದರೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಸೆಪ್ಟೆಂಬರ್ 5ರಂದು ಆಚರಣೆ ಮಾಡ್ತೀವಿ. ಯಾರ ಒಂದು ನೆನಪಿನಲ್ಲಿ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿನಲ್ಲಿ. ನೆಕ್ಸ್ಟ್ ಬಿ ಆಪ್ಷನ್ ನೋಡೋದಾದರೆ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಮಾಡ್ತೇವೆ. ಎಸ್, ಇದು ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಆಪ್ಷನ್ ಸರಿಯಾಗಿದೆ ಇಲ್ವೋ ನೋಡೋಣ. ಮಕ್ಕಳ ದಿನಾಚರಣೆಯನ್ನು ನಾವು ನವೆಂಬರ್ 14ರಂದು ಮಾಡ್ತೇವೆ. ಯಾರ ಒಂದು ನೆನಪಿನಲ್ಲಿ ಅಂದರೆ ಜವಾಹರ್ಲಾಲ್ ನೆಹರು ಅವರ ನೆನಪಿನಲ್ಲಿ. ಸೊ ಇದು ಸೆಪ್ಟೆಂಬರ್ 5 ಅಂತ ಕೊಟ್ಟಿದ್ದಾರೆ, ಹೀಗಾಗಿ ಇದು ಸಿ ರಾಂಗ್ ಆಗಿದೆ. ಇನ್ನು ವಿಶ್ವ ವನ ಮಹೋತ್ಸವ ಇದು ಯಾವಾಗ ಆಚರಣೆ ಹೀಗಾಗಿ ಇದು ಕೂಡ ತಪ್ಪಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಜೂನ್ 5ರಂದು ಮಾಡ್ತೇವೆ. ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್ 86ನೇ ಪ್ರಶ್ನೆ, ಮಕ್ಕಳ ದಿನವನ್ನಾಗಿ ಆಚರಿಸುವ ದಿನಾಂಕ ಯಾವುದು? ನಾನು ಈಗ ತಾನೇ ಹೇಳಿದೆ, ಸೆಪ್ಟೆಂಬರ್ 5. ನೋ, ಸೆಪ್ಟೆಂಬರ್ 5 ಟೀಚರ್ಸ್ ಡೇ. ಜನವರಿ 26 ಇಲ್ಲ, ಜನವರಿ 26 ಗಣರಾಜ್ಯೋತ್ಸವ. ನವೆಂಬರ್ 14 ಎಸ್, ನವೆಂಬರ್ 14. ಸೊ ನವೆಂಬರ್ 14 ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಅಕ್ಟೋಬರ್ 2ರಲ್ಲಿ ಯಾವ ಜಯಂತಿನ ಆಚರಣೆ ಮಾಡ್ತೀವಿ? ಎಸ್, ನೀವು ಹೇಳೋದು ಸರಿಯಾಗಿದೆ. ಅಕ್ಟೋಬರ್ 2ರಲ್ಲಿ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 87ನೇ ಪ್ರಶ್ನೆ, ಭಾರತ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಳ್ತಾ ಇದ್ದಾರೆ. ಸೊ ಎಲ್ಲಿದೆ ಅದು? ಬೆಂಗಳೂರಲ್ಲಿದೆಯಾ, ದೆಹಲಿಯಲ್ಲಿದೆಯಾ, ಮುಂಬೈಯಲ್ಲಿದೆಯಾ, ಚೆನ್ನೈಯಲ್ಲಿದೆಯಾ? ಸೊ ನಮ್ಮ ಸುಪ್ರೀಂ ಕೋರ್ಟ್ ಇರೋದು ದೆಹಲಿಯಲ್ಲಿ ಇದೆ. ಬೆಂಗಳೂರಲ್ಲಿ ಇರೋದು ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 88ನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಅಳೆಯಲು ಉಪಯೋಗಿಸುವಂತಹ ಸಾಧನ ಯಾವುದು? ಅಂದರೆ ನಮ್ಮ ತಾಪವನ್ನು ಏನಿರ್ತೈತಲ್ಲ ಅದ ಉಷ್ಣತೆ ಅಂತ ಕರಿತೀವಿ. ಟೆಂಪ್ರೇಚರನ್ನು ಅಳೆಯುವಂತಹ ಇನ್ಸ್ಟ್ರೂಮೆಂಟ್ ಯಾವುದು? ಇದರಿಂದ ನಾವು ನಮ್ಮ ಟೆಂಪ್ರೇಚರನ್ನು ಅಳಿತೀವಿ. ಸ್ಟೆಥಸ್ಕೋಪನ್ನು, ಬ್ಯಾರೋಮೀಟರ, ಮೈಕ್ರೋಸ್ಕೋಪ, ಥರ್ಮೋಮೀಟರ. ಸೊ ಥರ್ಮೋಮೀಟರಿಂದ ನಾವು
ಒಂದು ದೇಹದ ಉಷ್ಣತೆಯನ್ನು ಅಳಿತೇವೆ. ಅದರಲ್ಲೂ ನಮ್ಮ ದೇಹದ ಉಷ್ಣತೆ ಅಂದ್ರೆ ಮನುಷ್ಯರ ಒಂದು ದೇಹದ ಉಷ್ಣತೆಯನ್ನು ವೈದ್ಯಕೀಯ ಒಂದು ಉಷ್ಣಮಾಪಕದಿಂದ ಅಳಿತೇವೆ. ಮತ್ತು ಬೇರೆ ವಸ್ತುಗಳ ಉಷ್ಣತೆ ಎಷ್ಟಿದೆ ಅಂತ ನೋಡೋಕ್ಕೆ ನಾವು ಲ್ಯಾಬೊರೇಟರಿ ಥರ್ಮೋಮೀಟರನ್ನು ಬಳಕೆ ಮಾಡ್ತೇವೆ. ಸ್ಟೆಥೋಸ್ಕೋಪ್, ಹಾಗಾದರೆ ಸ್ಟೆಥೋಸ್ಕೋಪನ್ನು ನಾವು ಎದಕ್ಕೆ ಯೂಸ್ ಮಾಡ್ತೇವೆ? ಸ್ಟೆಥೋಸ್ಕೋಪ್ ಅಂತ ಇದೆ ಆಪ್ಷನ್. ಸ್ಟೆಥೋಸ್ಕೋಪನ್ನು ನಾವು ಡಾಕ್ಟರ್ ಯೂಸ್ ಮಾಡ್ತಾರಲ್ವ, ಹಾರ್ಟ್ ಬೀಟ್ ನೋಡಲಿಕ್ಕೆ ಯೂಸ್ ಮಾಡ್ತಾರೆ. ಬ್ಯಾರೋಮೀಟರನ್ನು ನಾವು ಎದಕ್ಕೆ ಯೂಸ್ ಮಾಡ್ತೇವೆ? ಬ್ಯಾರೋಮೀಟರ್ ಈಸ್ ಯೂಸ್ ಟು ಮೆಜರ್ ದ ಪ್ರೆಷರ್, ಒತ್ತಡವನ್ನು ಅಳಿಲಿಕ್ಕೆ ಯೂಸ್ ಮಾಡ್ತೇವೆ. ಹಾಗಾದರೆ ಮೈಕ್ರೋಸ್ಕೋಪನ್ನು ನಾವು ಎದಕ್ಕೆ ಯೂಸ್ ಮಾಡ್ತೇವೆ? ಇಟ್ ಈಸ್ ಯೂಸ್ ಟು ಸಿ ದ ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಜೀವಿಗಳು ಅದಾವು, ಅವುಗಳನ್ನು ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡಿ ನೋಡ್ತೇವೆ. ಸೊ ಸರಿಯಾದ ಉತ್ತರ ಇಲ್ಲಿ ಥರ್ಮೋಮೀಟರು ದೇಹದ ಉಷ್ಣತೆಯನ್ನು ಅಳಿಯಲು ಉಪಯೋಗ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 89ನೇ ಪ್ರಶ್ನೆ. ವಿಶ್ವದ ಜನಸಂಖ್ಯೆಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಸೊ ಜನಸಂಖ್ಯೆಯಲ್ಲಿ ಬಂದರೆ ಮೊದಲಿಗೆ ಚೀನಾ ಫಸ್ಟ್ ಪ್ಲೇಸಲ್ಲಿ ಇತ್ತು, ನೆಕ್ಸ್ಟು 2ನೇ ಪ್ಲೇಸು ಭಾರತ ಇತ್ತು. ಬಟ್ ಇತ್ತೀಚೆಗೆ ನೋಡೋದಾದರೆ ಫಸ್ಟ್ ಪ್ಲೇಸು ನಮ್ಮ ಭಾರತವೇ ಪಡೆದುಕೊಂಡಿದೆ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಜನಸಂಖ್ಯೆಯಲ್ಲಿ ಭಾರತನೇ ಈಗ ಚೀನಾಕ್ಕಿಂತ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 90ನೇ ಪ್ರಶ್ನೆ. ನಮ್ಮ ರಾಜ್ಯದ ಪ್ರಾಣಿ ಯಾವುದು? ಸೊ ರಾಜ್ಯ ಅಂತ ಕೇಳಿದ್ದಾರೆ, ಸ್ಟೇಟ್ ಏನ್ಮಲ್ಲು. ಹುಲಿ ಆಗುತ್ತಾ, ಸಿಂಹ ಆಗುತ್ತಾ, ಎಲಿಫೆಂಟ್ ಆಗುತ್ತಾ, ಕುದುರೆ ಆಗುತ್ತಾ, ಆನೆ ಆಗುತ್ತಾ? ಸೊ ಸರಿಯಾದ ಉತ್ತರ ಆನೆ. ಸೊ ರಾಜ್ಯದ ಕೇಳಿದ್ದಾರೆ, ಹೀಗಾಗಿ ಆನೆ, ಸಿ ಇಸ್ ದ ರೈಟ್ ಆನ್ಸರ್. ಒಂದು ವೇಳೆ ರಾಷ್ಟ್ರದ್ದು ಕೇಳಿದರೆ ಹುಲಿ ಆಗ್ತಾ ಇತ್ತು. ಈಗ ಇಷ್ಟೊತ್ತು ನಾವು 10 GK ಕ್ವಶನ್ಸ್ಗಳನ್ನು, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ. ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಸೊ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ.